ಗುಡ್ ಮಾರ್ನಿಂಗ್. ಮೊನ್ನೆ ದಿನ ಸಂಖ್ಯಾ ಪದ್ಧತಿ ಪಾಠದಲ್ಲಿ ಸಂಖ್ಯೆಯ ವಿಧಗಳು, ಹಾಗೆಯೇ ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಅಭಾಗಲಬ್ಧ ಸಂಖ್ಯೆ ಅಂತಂದ್ರೇನು, ವಾಸ್ತವ ಸಂಖ್ಯೆಗಳು ಅಂತಂದ್ರೇನು, ಮತ್ತೆ ಸಂಖ್ಯೆಗಳನ್ನು P/Q ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ದಶಮಾಂಶ ರೂಪಕ್ಕೆ ಬದಲಾಯಿಸ್ತಕ್ಕಂಥದ್ದು ಹೇಗೆ, ಹಾಗೆಯೇ ದಶಮಾಂಶ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು P/Q ರೂಪಕ್ಕೆ ಬದಲಾಯಿಸ್ತಕ್ಕಂಥದ್ದು ಹೇಗೆ, ಇವೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆಯೇ ಸಾಕಷ್ಟು ಲೆಕ್ಕಗಳನ್ನು ಕೂಡ ಇದರಲ್ಲಿ ಮಾಡಿತ್ತು. ಮೊನ್ನೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆಯನ್ನು ಕೂಡ ನಿಮ್ಮ ಯೂಟ್ಯೂಬ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಕಳಿಸಲಾಗಿತ್ತು. ಇವೆಲ್ಲವನ್ನು ಕೂಡ ನೀವು ಮಾಡಿದ್ದೀರಾ ಅಂತ ಭಾವಿಸಿದ್ದೇನೆ ನಾನು. ಅದರಲ್ಲಿ ಕೆಲವು ಅನುಮಾನಗಳನ್ನು ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಕೇಳಿರ್ತಾರೆ. ಅವುಗಳನ್ನು ಬಗೆಹರಿಸಿ ನಾನು ಮುಂದಿನ ಪಾಠಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಛೇದವನ್ನ ಅಕರಣೀಕರಿಸಿ ಅಂತಕ್ಕಂಥ ಒಂದು ಲೆಕ್ಕ ಇದೆ. 1/, ಎಕ್ಸಾಂಪಲ್ 1/√5 ಮೈನಸ್ √3 ಅಂತಕ್ಕಂಥದ್ದು. ಆಗಲೇ ಹೇಳಿದ್ದೀನಿ, ಅಕರಣೀಕರಿಸಿ ಅಥವಾ ಅಕರಣೀಕರಣ ಅಂತಂದ್ರೆ ಏನು ಅಂದ್ರೆ, ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡೆಯುವ ವಿಧಾನವನ್ನ ನಾವೇನಂತ ಕರಿತೀವಿ, ಅಕರಣೀಕರಣ ಅಂತ ಕರಿತೀವಿ. ಉದಾಹರಣೆಗೆ √5 ಅಂತಕ್ಕಂಥದ್ದು ಎಂತ ಸಂಖ್ಯೆ ಮಕ್ಕಳೇ? ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. √5 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ. ಇದನ್ನ ಇನ್ನೊಂದು ಸಂಖ್ಯೆಯಿಂದ ಗುಣಿಸಿ, ಅಂದ್ರೆ ನಾವು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯಿಂದನೇ ಗುಣಿಸ್ಬೇಕು. √5ರಿಂದ ಗುಣಿಸಿದ್ರೆ ನಮಗೇನಾಗುತ್ತೆ, ಇದು √25 ಅಂತ ಸಿಗುತ್ತೆ. 25ರ ವರ್ಗಮೂಲ ಏನು? 5. 5 ಅನ್ನೋದೆಂತ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡೆಯುವ ವಿಧಾನವನ್ನ ನಾವೇನಂತ ಕರಿತೀವಿ? ಅಕರಣೀಕರಣ, ರ್ಯಾಷನಲೈಸೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನ ಅಭಾಗಲಬ್ಧ ಸಂಖ್ಯೆಯಿಂದನೇ ಗುಣಿಸ್ಬೇಕು. ಈ ಉದಾಹರಣೆಗೆ √5 ಬರೀ 5ರಿಂದ ಗುಣಿಸಿರೋದು ಏನಾಗುತ್ತೆ? 5√5 ಅಂತ. 5√5 ಅನ್ನೋದು ಎಂತ ಸಂಖ್ಯೆ? ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆನೇ. ನಮಗೆ ಹಂಗಾಗ್ಬಾರ್ದು. ನಮಗೇನಾಗ್ಬೇಕು? ಅಭಾಗಲಬ್ಧ ಸಂಖ್ಯೆಯನ್ನ ಇನ್ನೊಂದು ಸಂಖ್ಯೆಯನ್ನು ಗುಣಿಸಿದ್ರೆ ಬರ್ತಕ್ಕಂಥ ಉತ್ತರ ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಆಗ ಅದು ಅಕರಣೀಕರಣ ಆಗಿದೆ ಅಂತ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಇದು ಏಕಪದ ಕರಣಿಗಳಿದ್ದಾಗ ನಾವು ಈ ರೀತಿ ಮಾಡ್ತೀವಿ. ಏಕಪದ ಕರಣಿಗಳಿದ್ದಾಗ ಈ ರೀತಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೀಗಿದೆ, ಇದು ದ್ವಿಪದ ಕರಣಿ. ದ್ವಿಪದ ಕರಣಿ ಇದ್ದಾಗ ಹೆಂಗಪ್ಪ ಅಂತ ಹೇಳಿದ್ರೆ √5 ಮೈನಸ್ √3 ಅಂತ ಇದೆ ಅಂತ, ಅಥವಾ √5 ಮೈನಸ್ √2 ಅಂತ ಇದೆ. ಇದನ್ನ ಅಕರಣೀಕರಣಗೊಳಿಸೋದು ಹೆಂಗೆ? ಅಕರಣೀಕರಣ ಗೊತ್ತಿರಬೇಕು. ಫೈನಲ್ ಆಗಿ ನಮಗೆ ಬರ್ತಕ್ಕಂಥ ಉತ್ತರ ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು ಅಂತ. ದ್ವಿಪದ ಕರಣಿ ಆಗಿದ್ದಾಗ ನೀವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಮಧ್ಯದಲ್ಲಿರ್ತಕ್ಕಂಥ ಚಿಹ್ನೆಯನ್ನ ಬದಲಾಯಿಸಿ ಬರೀಬೇಕು. ಮೈನಸ್ ಇದ್ರೆ ಪ್ಲಸ್ ಬರೀಬೇಕು, ಪ್ಲಸ್ ಇದ್ರೆ ಮೈನಸ್ ಇಂದ ಗುಣಿಸ್ಕೋಬೇಕು. ಇದರ ಅಕರಣೀಕಾರಕ ಏನಾಗಿದೆ ಅಂದ್ರೆ √5 ಪ್ಲಸ್ √2 ಸಂಖ್ಯೆಗಳನ್ನ ಹಾಗೆ ಬರ್ಕೊಂಡಿದ್ವಿ, ಚಿಹ್ನೆನಲ್ಲಿ ಬದಲಾವಣೆ ಮಾಡ್ಕೊಂಡಿದ್ವಿ. ಅರ್ಥ ಆಯ್ತಾ? ಈಗ ಇದೇನಾಯ್ತು? ಇದನ್ನು ಗಮನಿಸಿ, ಯಾವ ರೂಪದಲ್ಲಿದೆ ಇದು? a-b ಇಂಟು a+b ರೂಪದಲ್ಲಿದೆ. a-b ಇಂಟು a+b ಇಸ್ ಈಕ್ವಲ್ ಟು ಏನ್ ಸೂತ್ರ? a² ಮೈನಸ್ b². a ಬೆಲೆ √5 ಹೋಲ್ ಸ್ಕ್ವೇರ್ ಮೈನಸ್ b² √2 ಹೋಲ್ ಸ್ಕ್ವೇರ್. √2 ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಏನಾಯ್ತು? 5. √2 ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಏನಾಯ್ತು? 2. 5 ಮೈನಸ್ 2 ಅಂತಂದ್ರೆ ಎಷ್ಟು ಬಂತು ಉತ್ತರ? 3 ಅನ್ನೋದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ. ಹೌದಾ? ಭಾಗಲಬ್ಧ ಸಂಖ್ಯೆ ಬಂತು ಅದರಲ್ಲಿ ಏನಾಗಿದೆ ಅಂತ ಅರ್ಥ? ಅಕರಣೀಕರಣವಾಗಿದೆ. ಅರ್ಥ ಆಯ್ತಲ್ಲ? ಸೊ ಏಕಪದ ಕರಣಿ ಬಂದಾಗ 2√5 ಅಂತ ಇದ್ರೆ ಇದರ ಅಕರಣೀಕಾರಕ ಏನಾಗುತ್ತಪ್ಪ ಅಂದ್ರೆ, ಇದರ ಸಂಖ್ಯಾ ಸಹಗುಣಕವನ್ನ ಅಥವಾ ಇದರ ಸಹಗುಣಕವನ್ನ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಚಿಹ್ನೆಯನ್ನ ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಇದೇನು ಅಭಾಗಲಬ್ಧ ಸಂಖ್ಯೆ ಇರುತ್ತೋ ಅಂಥದೇ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದ್ರೆ ಸಾಕು, ಅದು ಅಕರಣೀಕರಣ ಆಗುತ್ತೆ. ಆದರೆ ಅದು ದ್ವಿಪದ ಕರಣಿಯಾಗಿದ್ದರೆ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ, ಸಹಗುಣಕ 3 ಇದ್ರೆ ಅದನ್ನ ತಗೋಬೇಕು. ನಾವು 3√5 ಅಂತ ತಗೋಬೇಕು. ಸಹಗುಣಕವನ್ನು ತಗೋಬೇಕು.
ಬದಲಾಯಿಸಿ ಬರೀಬೇಕು. √5 ಮೈನಸ್ √2 ಅಂತಿದ್ರೆ √5 ಪ್ಲಸ್ √2. ಉದಾಹರಣೆಗೆ 3√5 ಮೈನಸ್ 2√2 ಅಂತ ಇದ್ರೆ ಆ 3 ಬಿಡಂಗಿಲ್ಲ, ಇಲ್ಲಿ ಬಿಡ್ಬೋದಿತ್ತು. ಯಾವಾಗ ಏಕಪದ ಕರ್ಣಿ ಆಗಿದ್ದಾಗ ಬಿಡ್ಬೋದಿತ್ತು. ದ್ವಿಪದ ಕರ್ಣಿ ಆಗಿದ್ದಾಗ ಸಂಖ್ಯಾ ಸಹಗುಣಕವನ್ನು ಹಾಗೆ ಬರ್ಕೋಬೇಕು, ಕರ್ಣಿ ಸಂಖ್ಯೆಯನ್ನು ಕೂಡ ಹಾಗೆ ಬರ್ಕೋಬೇಕು. ಬದಲಾಯಿಸಬೇಕಾಗಿರೋದೇನು, ಚಿಹ್ನೆಯನ್ನು, ಅವುಗಳ ನಡುವೆ ಇರತಕ್ಕಂಥ ಚಿಹ್ನೆಯನ್ನ ಬದಲಾಯಿಸಿ ಬರೀಬೇಕು. ಆಗ ಏನಾಗುತ್ತೆ, ನಮಗೆ ಅದು a+b ಇಂಟು a-b ರೂಪದಲ್ಲಿ ಬರುತ್ತೆ. a+b ಇಂಟು a-b ಅಂದ್ರೆ a²-b². ಇಲ್ಲಿ a ಯ ಬೆಲೆ √5 ಇರೋದ್ರಿಂದ √5 ಹೋಲ್ ಸ್ಕ್ವೇರ್ ಮೈನಸ್ ಸೂತ್ರದಲ್ಲಿ ಇರ್ತಕ್ಕಂಥದ್ದು b ಯ ಬೆಲೆ √2 ಆಗಿರೋದ್ರಿಂದ √2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, ದೆನ್ ವಿ ಗೆಟ್ 5. ಇಲ್ಲೂ ಕೂಡ ಅಷ್ಟೇ, ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, ದೆನ್ ವಿ ಗೆಟ್ 2. 5 ಮೈನಸ್ 2 ಅಂತ ಹೇಳಿದ್ರೆ 3 ಆಗುತ್ತೆ. ಅರ್ಥ ಆಯ್ತಾ? ನನಗೆ ಭಾಗಲಬ್ಧ ಸಂಖ್ಯೆ ಬಂತು ಅಂದ್ರೆ ಅಲ್ಲಿಗೆ ಅದು ಅಕರ್ಣೀಕರಣ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಲ್ಲ. ಈಗಾಗಲೇ ಈ ಲೆಕ್ಕವನ್ನು ಮಾಡ್ತಕ್ಕಂಥದ್ದು ಲೆಕ್ಕ ಏನು, ಛೇದವನ್ನು ಅಕರ್ಣೀಕರಿಸಿ. ಛೇದವನ್ನು ಅಕರ್ಣೀಕರಿಸಿ. ಇಲ್ಲಿ ಛೇದ ಇದೆ, ಹಾಗಾದ್ರೆ ಅಕರ್ಣೀಕರಣ ಏನಾಗುತ್ತೆ, ಗುಡ್, √5 ಪ್ಲಸ್ √2. ಆದ್ರೆ ನಾವು ಕೇವಲ ಛೇದಕ್ಕೆ ಮಾತ್ರ ಗುಣಿಸಬಾರ್ದು. ಈ ಲೆಕ್ಕ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ, ಕೊಟ್ಟಿರೋ ಲೆಕ್ಕವನ್ನ ಹಾಗೆ ಮಾಡ್ಕೊಂಡು 1/√5 ಮೈನಸ್ √3 ಅಂತ ಬರೆದು ಅದರ ಅಕರ್ಣೀಕಾರಕ √5 ಪ್ಲಸ್ √3ರಿಂದ ಅಂಶ ಮತ್ತು ಛೇದಗಳೆರಡನ್ನೂ ಗುಣಿಸಬೇಕು. ಯಾಕೆಂದ್ರೆ ಬೆಲೆನಲ್ಲಿ ವ್ಯತ್ಯಾಸ ಆಗಬಾರ್ದು. √5 ಪ್ಲಸ್ √3ರಿಂದ ಗುಣಿಸಬೇಕು. ಓಕೆ, ಅಂಶ ಗುಣಿಸಿ. 1 ಇಂಟು √5 ಪ್ಲಸ್ √3 ಛೇದ ಗುಣಿಸಿ. ಛೇದ ನೋಡ್ಕೊಳ್ಳಿ, √5 ಮೈನಸ್ √3 ಇಂಟು √5 ಪ್ಲಸ್ √3 ಅಂದ್ರೆ ಯಾವ ಹೋಗ್ತದೆ, a² ಮೈನಸ್ b² ಹೋಗ್ತದೆ. ಹಾಗಾಗಿ ಏನಾಯ್ತದು, √5 ಹೋಲ್ ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್. 1ರಿಂದ ಗುಣಿಸ್ಕೊಂಡಾಗ ಅದೇ ಬರುತ್ತೆ. √5 ಪ್ಲಸ್ √3 ಡಿವೈಡೆಡ್ ಬೈ √2 ಸ್ಕ್ವೇರ್ ಕ್ಯಾನ್ಸಲ್ ಅಂದ್ರೆ ಏನು ಉಳಿಯುತ್ತೆ, 5. ಇಲ್ಲೂ ಕೂಡ √2 ಸ್ಕ್ವೇರ್ ಕ್ಯಾನ್ಸಲ್ ಅಂದ್ರೆ ಉಳಿಯುತ್ತೆ 3. ದೇರ್ಫೋರ್ ಬಂದಂತ ಉತ್ತರ ಏನು, ಅಂಶದಲ್ಲಿ ಇರ್ತಕ್ಕಂಥದ್ದನ್ನು ಹಾಗೆ ಬರೀರಿ. √5 ಪ್ಲಸ್ √3 ಡಿವೈಡೆಡ್ ಬೈ 5 ಹೋದರೆಷ್ಟು 2. ಅವ್ರ ಪ್ರಶ್ನೆ ಏನಿತ್ತು, ಛೇದವನ್ನು ಅಕರ್ಣೀಕರಿಸಿ. ಅಕರ್ಣೀಕರಿಸಿ ಅಂದ್ರೆ ಛೇದದಲ್ಲಿರ್ತಕ್ಕಂಥ ಕರ್ಣಿ ಪದ ಅಥವಾ ಅಭಾಗಲಬ್ಧ ಸಂಖ್ಯೆ ಏನಾಗಿ ಪರಿವರ್ತನೆ ಆಗಬೇಕು, ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗಬೇಕು. ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಿದೆ, ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ. ಸರ್ ಅಂಶದ ನಮಗೆ ಇದೆಯಲ್ಲ ಸರ್, ಅವರಿಗೆ ಅಂಶ ಹೇಳಿದ್ರು. ಪ್ರಶ್ನೆ ಕೇಳಿರ್ತಕ್ಕಂಥದ್ದೇನೆ, ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಛೇದವನ್ನು ಅಕರ್ಣೀಕರಿಸಿ. ಛೇದ ಅಭಾಗಲಬ್ಧ ಸಂಖ್ಯೆ ಆಗಿದೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಏನು, ಭಾಗಲಬ್ಧ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಬೇಕು. ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್, ಇರ್ಯಾಷನಲ್ ನಂಬರ್ ಇಂಟು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಸರಿ ಆಯ್ತಲ್ಲ? ಓಕೆ, ಬರ್ಕೊಳ್ಳಿ. ಓಕೆ, ಇನ್ನೊಂದು ಮಾಡ್ಬೇಕಾ ಇದೆ ಥರದ್ದು ಲೆಕ್ಕ. ಹೆಡ್ಡಿಂಗ್ ಅದೇನೆ, ಛೇದವನ್ನು ಅಕರ್ಣೀಕರಿಸಿ. 1/√7 ಮೈನಸ್ 1/√7 ಮೈನಸ್ 2 ಹಾಗೆ ಬರ್ತಾರೆ ಇಂಟು ಇದರ ಅಕರ್ಣೀಕಾರಕ ಏನಾಗುತ್ತೆ, ದ್ವಿಪದ ಆಗಿರೋದ್ರಿಂದ ಮಧ್ಯದ ಪದದ ಚಿಹ್ನೆಯನ್ನು ಮೈನಸ್ ಇದ್ರೆ ಪ್ಲಸ್ ಅಂತ ಬದಲಾಯಿಸಬೇಕು, ಪ್ಲಸ್ ಇದ್ರೆ ಮೈನಸ್ ಅಂತ ಬದಲಾಯಿಸಬೇಕು ಅಂತ ಹೇಳಿದ್ದೀನಿ. √7 ಪ್ಲಸ್ 2 ಡಿವೈಡೆಡ್ ಬೈ √7 ಪ್ಲಸ್ 2. ಸರಿನಾ? ಅಂಶ ಗುಣಿಸ್ಕೊಳ್ಳಿ. 1 ಇಂಟು √7 ಪ್ಲಸ್ 2 ಡಿವೈಡೆಡ್ ಬೈ
ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ರೂಟ್ 7 ಹೋಲ್ ಸ್ಕ್ವೇರ್ ಮೈನಸ್ ಏನಿದೆಯೋ ಅದನ್ನು ಸ್ಕ್ವೇರ್ ಮಾಡಿ, ಇಲ್ಲ ರೂಟ್ ಇಲ್ಲ, ಹಾಗಾಗಿ 2 ಸ್ಕ್ವೇರ್. ಈಗ ಇದನ್ನು ಸಂಕ್ಷಿಪ್ತಗೊಳಿಸೋಣ. ದಟ್ ಈಸ್ ಈಕ್ವಲ್ ಟು 1ರಿಂದ ಗುಣಿಸಿರೋ ಅಷ್ಟೇ ಆಗುತ್ತೆ. ರೂಟ್ 7 ಪ್ಲಸ್ 2 ಡಿವೈಡೆಡ್ ಬೈ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 7 ಮೈನಸ್ 2ರ ವರ್ಗ 4. ಓಕೆ, ಈಗ ರೂಟ್ 7 ಪ್ಲಸ್ 2 ಹಾಗೆ ಬರ್ಕೊಡ್ತೀನಿ, ಡಿವೈಡೆಡ್ ಬೈ 7 ಮೈನಸ್ 4 ಅಂದ್ರೆ ಎಷ್ಟು ಬಂತು ಉತ್ತರ? 3 ಬಂತು. ಏನಾಯ್ತು ಛೇದ? ಭಾಗಲಬ್ಧ ಸಂಖ್ಯೆ ಆಯ್ತು. ಸರಿನಾ? ಬರ್ಕೊಳ್ಳಿ. ಓಕೆ, ಕಳಿಸೋಣ. ಆಗಿಲ್ಲ ಅನ್ನೋದು ಸ್ಕ್ರೀನ್ ಶಾಟ್ ಮಾಡಿ ಬರ್ಕೊಳ್ಳಿ ಅಥವಾ ಪಾಸ್ ಮಾಡಿ ಬರ್ಕೊಳ್ಳಿ. ಇದಿಷ್ಟು ಸಂಖ್ಯಾ ಪದ್ಧತಿನಲ್ಲಿ ಇದ್ದಂಥ ವಿಚಾರ. ಇದೆಲ್ಲದೂ ಕೂಡ ಪೂರ್ಣಗೊಂಡಿದೆ. ಅಲ್ಲಿ ಇನ್ನೊಂದು ಏನು ಘಾತಾಂಕದ ನಿಯಮಗಳು ಅಂತಕ್ಕಂಥದ್ದಿದೆ, ಅದು ಕೂಡ 8ನೇ ಕ್ಲಾಸಲ್ಲಿ ಇರ್ತದೆ ಆಗಿದೆ. ಆ ನಿಯಮಗಳನ್ನು ನೋಡಿಕೊಂಡು ಆ ಲೆಕ್ಕಗಳನ್ನು ನೀವು ಮುಂದುವರಿಸಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ನೆಕ್ಸ್ಟ್ ಪಾಯಿಂಟ್, ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಓಕೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಈ ಪಾಠ. ಈಗಾಗಲೇ 8ನೇ ಕ್ಲಾಸ್ನಲ್ಲಿ ಆಸ್ ಇಟ್ ಈಸ್ ಪಾಠ ಇತ್ತು. ನಮ್ಮಲ್ಲಿ ಏನಾಗಿದೆಯಪ್ಪ ಅಂದ್ರೆ ಹೋದ ವರ್ಷದವರೆಗೂ ಕೂಡ ನಮ್ಮ 8ನೇ ಕ್ಲಾಸಿನ ಪಾಠಗಳು ಸ್ಟೇಟ್ ಸಿಲೆಬಸ್ ಆಗಿತ್ತು. 9 ಮತ್ತು 10ರ ಪಾಠಗಳು ನಮ್ಮ ಏನು CBSE ಸಿಲೆಬಸ್ಸಿಗೆ ಸಮನಾಗಿರ್ತಕ್ಕಂಥ ಸಿಲೆಬಸ್ಸೇ ಆಗಿತ್ತು. ಈಗ ಏನು ನಾನು ಈ ಪಾಠವನ್ನು ಮಾಡ್ಲಿಕ್ಕೆ ಹೊರಟಿದ್ದೀನೋ ಆ ಪಾಠ ನಿಮಗಾಗಲೇ 8ನೇ ತರಗತಿನಲ್ಲಿ ಸಂಪೂರ್ಣವಾಗಿ ಮತ್ತು ಇದಕ್ಕಿಂತ ಜಾಸ್ತಿ ಪೋರ್ಷನ್ ಇದ್ದಿರ್ತಕ್ಕಂಥ ಪಾಠ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ಇತ್ತು. ಅದು ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಹೆಡ್ಡಿಂಗ್ ಅನ್ನು ಬಿಟ್ಟು ಆ ಪಾಠವನ್ನ ಬೇರೆ ಇನ್ನೊಂದು ಅಲ್ಲಿದ್ದಂಥ ಹೆಡ್ಡಿಂಗ್ ಅನ್ನು ಬರಲು ಗೊತ್ತಾಗುತ್ತೆ. ಏನದು ಅಂತ ಹೇಳಿದ್ರೆ ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳು. ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳು. ಕೇಳಿದ್ರೆ ಈ ಪಾಠನ ಅಲ್ವಾ? ಸ್ವೀಕೃತ ಸಿದ್ಧಾಂತಗಳು. ಇದನ್ನೇ ಇಲ್ಲಿ ಏನಂತ ಟೈಟ್ಲ್ ಕೊಟ್ಟಿದ್ದಾರೆ, ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅನ್ನೋದು ಹೆಡ್ಡಿಂಗ್ ಅಷ್ಟೇ ಬಿಟ್ಟುಬಿಟ್ರೆ ಇದರಲ್ಲಿರ್ತಕ್ಕಂಥ ಅಂಶಕ್ಕೂ 9ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ನಾನು ಆಗಲೇ ಹೇಳಿದಂಗೆ 8ನೇ ತರಗತಿನಲ್ಲೇ ಇದಕ್ಕಿಂತ ಜಾಸ್ತಿ ವಿಚಾರಗಳನ್ನು, ಇದಕ್ಕಿಂತ ಲೆಕ್ಕಗಳನ್ನು ನೀವು ಆಗಲೇ ಮಾಡಿದ್ದೀರಿ. ಹಾಗಾಗಿ ನಾನು ಈ ಪಾಠವನ್ನು ಮಾಡಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಜಸ್ಟ್ ಒಂದ್ಸರಿ ಐ ಕ್ಯಾನ್ ರೀಕಾಲ್, ಒಂದ್ಸರಿ ಪುನರ್ಮನನ ಮಾಡಿಬಿಟ್ಟು ಹಾಗೇನೆ ಮುಂದಕ್ಕೆ ಹೋಗ್ತೀನಿ. ನೀವು 8ನೇ ಕ್ಲಾಸಿನ ನೋಟ್ಸ್ ಏನಿದೆ ಅದನ್ನೇ ಆಸ್ ಇಟ್ ಈಸ್ ನೀವು 9ನೇ ಕ್ಲಾಸಿಗೆ ಕಾಪಿ ಮಾಡ್ಕೊಂಡ್ರು ಕೂಡ ಆಗತ್ತೆ. ಓಕೆ, ಈಗ ಹಾಗಾದ್ರೆ ಯೂಕ್ಲಿಡ್ ಅಂತಕ್ಕಂಥವನು ಒಬ್ಬ ನಮ್ಮ ಪ್ರಸಿದ್ಧ ಗಣಿತಜ್ಞ. ಅವನನ್ನು ನಾವು ಫಾದರ್ ಆಫ್ ಜಾಮೆಟ್ರಿ ಅಂತ ಕೂಡ ಕರಿತೀವಿ. ಅವನು ಗ್ರೀಕ್ ಗಣಿತಜ್ಞ. ಅವನು ಗಣಿತದ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಅದರಲ್ಲಿ ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳು ಅಂತಕ್ಕಂಥದ್ದು ಒಂದು. ಕೆಲವು ವಿಚಾರಗಳಲ್ಲಿ ವ್ಯಾಖ್ಯೆಗಳನ್ನ ಡೆಫಿನೇಷನ್ಸ್ ಅನ್ನು ಹೇಳಿದ್ದಾನೆ. ಆದ್ರೆ ಕೆಲವಕ್ಕೆ ಡೆಫಿನೇಷನ್ ಅನ್ನು ಹೇಳಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಉದಾಹರಣೆಗೆ ಬಿಂದು, ಎ ಪಾಯಿಂಟ್. ಪಾಯಿಂಟ್ ಅನ್ನೋದಕ್ಕೆ ನಾವೇನು ಡೆಫಿನೇಷನ್ ಕೊಟ್ಟಿದ್ದೀವಿ? ಏನು ಹೇಳಲಿಕ್ಕೆ ಬರೋದಿಲ್ಲ. ಏನು ಸುಮ್ಮನೆ ನಾವೇನಂತ ಹೇಳ್ತೀವಿ, ಉದಾಹರಣೆಗಳ ಮುಖಾಂತರ ಅದನ್ನ ಅರ್ಥೈಸ್ತೀವಿ ಹೊರತು ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ ಅನ್ನ ಹೇಳಲಿಕ್ಕೆ ಬರೋದಿಲ್ಲ. ಏನು ಗುಂಡು ಸೂಜಿಯ ತುದಿ ಅಥವಾ ಸೂಜಿಯಿಂದ ಚುಚ್ಚಿದ ಕಾಗದದ ಆಳ ಮೇಲೆ ಸೂಜಿಯಿಂದ ಗುರುತು ಮಾಡಿದ ಜಾಗ, ಇಂಥದನ್ನು ನಾವು ಬಿಂದು ಅಂತ ಹೇಳ್ತೀವಿ ಹೊರತು, ಯಾಕಪ್ಪ ಅಂದ್ರೆ ಬಿಂದುಗೆ ಒಂದು ದೇರ್ ಇಸ್ ನೋ ಡೆಫಿನೆಟ್ ಶೇಪ್, ಡೆಫಿನೆಟ್ ಸೈಜ್ ಅಥವಾ ಡೆಫಿನೆಟ್ ಡೈಮೆನ್ಷನ್, ಇವು ಯಾವುದೂ ಕೂಡ ಇರೋದಿಲ್ಲ. ಬಿಂದುವನ್ನು ಗುರುತಿಸಬಹುದು. ಇಲ್ಲಿದೆ ಇಲ್ಲೊಂದು ಎ ಅನ್ನೋದು ಒಂದು ಬಿಂದು ಅಂತ ಹಿಂಗೆ ಗುರುತಿಸಬಹುದನ್ನ ಎ ಅಂತಕ್ಕಂಥ
ಬಿಂದುವಿನ ಡೆಫಿನೇಷನ್ ಅನ್ನು ಹೇಳೋ ವ್ಯಾಖ್ಯಾನಿಸೋದನ್ನ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ತರದ ಡೆಫಿನೇಷನ್ಸ್ ಗಳಿಂದ ಹಿಡಿದು ಸಾಕಷ್ಟು ವಿಚಾರಗಳನ್ನು ಅವನು ನಮಗೆ ಗಣಿತದಲ್ಲಿ ತಿಳಿಸಿಕೊಟ್ಟಿರ್ತಾರೆ. ಈಗ ನಾವು ಸ್ವಯಂ ಸಿದ್ಧಗಳು ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ ಮಕ್ಕಳೇ, ನಿಮ್ಗೀಗಾಗಲೇ ಗೊತ್ತಿದೆ. ಈ ಸ್ವಯಂ ಸಿದ್ಧ ಅಂತಂದ್ರೆ ನಾನೊಂದು ಡೆಫಿನೇಷನ್ ಹೇಳ್ತೀನಿ, ಈಗಾಗಲೇ ವಾಂಟ್ ಟು ರೀಕಾಲ್ ಅಂತ ಹೇಳಿದ್ದೀನಿ. ಏನಪ್ಪಾ ಅದು ಅಂದ್ರೆ, ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಗಣಿತದ ಕೆಲವು ಮೂಲಭೂತ ಹೇಳಿಕೆಗಳನ್ನ ಸ್ವಯಂ ಸಿದ್ಧಗಳು ಅಥವಾ ಇಂಗ್ಲಿಷ್ನಲ್ಲಿ ಆಕ್ಸಿಯಾಮ್ಸ್ ಅಂತ ಕರೀತಾರೆ. ಆಕ್ಸಿಯಾಮ್ಸ್ ಅಂತ ಕರೀತಾರೆ. ಹೇಗಪ್ಪ ಇದು ಅಂತ ಹೇಳಿದ್ರೆ, ಇಲ್ಲೂ ಕೂಡ ಅಷ್ಟೇ ಕೆಲವು ಉದಾಹರಣೆಗಳನ್ನು ಕೊಡಬಹುದು ವಿನಃ ಮತ್ತೆ ನಾವು ಹೆಚ್ಚು ಹೇಳಿಕ್ ಬರೋದಿಲ್ಲ. ನನಗೆ ಏನ್ ಡೆಫಿನೇಷನ್ ಹೇಳಿದ್ನ ಆ ಡೆಫಿನೇಷನ್ ಕೇಳಿದ ತಕ್ಷಣ ಇದೇನಪ್ಪ ಹಿಂಗೆ ಹೇಳಿದ್ರು ಅನ್ನೋಂಗೆ ಅನ್ಸುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಸೂರ್ಯನು ಪ್ರತಿದಿನ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅಂತ ಒಂದು ಸ್ಟೇಟ್ಮೆಂಟ್. ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಒಂದು ಸ್ಟೇಟ್ಮೆಂಟ್. ಸನ್ ರೈಸಸ್ ಇನ್ ದ ಈಸ್ಟ್ ಅದಾ, ಅಥವಾ ಸೂರ್ಯನು ಪ್ರತಿದಿನ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅಂತ ಹೇಳ್ತಾರೆ. ಅಥವಾ ಭೂಮಿಗೆ ಗುರುತ್ವಾಕರ್ಷಣ ಬಲವಿದೆ ಅಂತ ಹೇಳ್ತಾರೆ. ಭೂಮಿಗೆ ಗುರುತ್ವಾಕರ್ಷಣ ಬಲವಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಥವಾ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತಿವೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀರ. ಈ ನಾನು ಇಲ್ಲಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟ್ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ. ಸೂರ್ಯನು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅಂತಂದ್ರೆ ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇಲ್ಲ. ಯು ಹ್ಯಾವ್ ನೋ ಡೌಟ್ ಅಟ್ ಆಲ್. ಅಂದ್ರೆ ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಎಷ್ಟರ ಮಟ್ಟಿಗೆ ನಿಖರತೆಯನ್ನು ಹೊಂದಿದೆ? 100% ನಿಖರತೆಯನ್ನು ಹೊಂದಿದೆ. ಯಾವುದೇ ಅನುಮಾನ ಇಲ್ಲ. ಅಥವಾ ಅನುಮಾನ ಬಂದರೂ ಕೂಡ ನಾವು ಪರಿಶೀಲಿಸಿದ್ರೆ ನೋ ಡೌಟ್ ಅಟ್ ಆಲ್ ದಟ್ ಸ್ಟೇಟ್ಮೆಂಟ್ ಈಸ್ ಆಲ್ವೇಸ್ ಟ್ರೂ. ಅಂದ್ರೆ ಆ ವಾಕ್ಯ ಯಾವಾಗಲೂ ಕೂಡ ಸತ್ಯನೇ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಸುಳ್ಳಾಗಿರೋದಿಲ್ಲ. ಎಲ್ಲಾ ಊರಲ್ಲಿ ಆಮೇಲೆ ಈ ಸ್ಟೇಟ್ಮೆಂಟಿನ ಸತ್ಯಾಸತ್ಯತೆ ಎಷ್ಟಿದೆ ಅಂದ್ರೆ ಸಾರ್ವತ್ರಿಕ, ಯೂನಿವರ್ಸಲ್. ಎಲ್ಲಾ ಕಡೆನಲ್ಲೂ ಕೂಡ ಸೂರ್ಯ ಪೂರ್ವದಲ್ಲೇ ಹುಟ್ಟಿ ಪಶ್ಚಿಮದಲ್ಲೇ ಮುಳುಗ್ತಕ್ಕಂಥ. ಅಥವಾ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂದ್ರೆ ಅದು ಶಿವಪುರದಲ್ಲಿ ಮಾತ್ರ ಅಲ್ಲ, ಚಿಕ್ಕಜಾಜೂರಲ್ಲಿ ಮಾತ್ರ ಅಲ್ಲ, ಅಥವಾ ಭೀಮ್ ಸಮುದ್ರದಲ್ಲಿ ಮಾತ್ರ ಅಲ್ಲ, ಸಿರಿಗೆರೆನಲ್ಲಿ ಮಾತ್ರ ಅಲ್ಲ, ಅಥವಾ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಮಾತ್ರ ಅಲ್ಲ, ಎಲ್ಲಾ ಕಡೆನಲ್ಲೂ ಕೂಡ ಯಾವ್ದಾದ್ರು ಒಂದು ವಸ್ತುವನ್ನು ಭೂಮಿ ಮೇಲೆ ನಿಂತ್ಕೊಂಡು ಮೇಲೆ ಕೆಸಿದ್ರೆ ಅದೇನಾಗುತ್ತೆ? ಕೆಳಗೆ ಬರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ. ಸಾಗರದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕೆಳಗೆ ಹಾಕಿದ್ರೆ ಕೆಳಗೆ ಬರುತ್ತೆ. ಹಾಗೇನೆ ಪರ್ವತದ ಮೇಲೆ, ಹಿಮಾಲಯ ಪರ್ವತದ ಮೂಲಕ ಎಸೆದ್ರು ಕೂಡ ಆ ವಸ್ತು ಕೆಳಗಡೆನೆ ಬೀಳುತ್ತೆ. ಕಾರಣ ಏನು? ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತಕ್ಕಂಥದ್ದು. ಹಾಗೇನೆ ನಾನು ಆಗ್ಲೇ ಇನ್ನೊಂದು ವಾಕ್ಯ ಹೇಳಿದೆ, ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತವೆ, ಪರಿಭ್ರಮಿಸುತ್ತವೆ ಅಂತ ಹೇಳಿದೆ. ಸೊ ಅದು ಕೂಡ ನಮಗೆ ಈಗಾಗಲೇ ನಾವು ಯಾರು ಆಲ್ರೆಡಿ ಅಂದ್ರೆ ಸ್ವಯಂ ಸಿದ್ಧಗಳು ಅಂತಕ್ಕಂಥ ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ನಿಖರತೆಯನ್ನು ಹೊಂದಿದೆ ಅಂದ್ರೆ ಆ ವಿಚಾರದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆನೇ ಆಗಲಿ ಸಾಧನೆನೇ ಆಗಲಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲಂತೆ. ದೇ ಆರ್ ಆಲ್ವೇಸ್ 100% ಟ್ರೂ. ಅರ್ಥ ಆಯ್ತಲ್ಲ? ಆ ಸ್ಟೇಟ್ಮೆಂಟ್ಸ್ ಏನಿದಾವೆ ದೇ ಆರ್ ಆಲ್ವೇಸ್ 100% ಟ್ರೂ ಅಂತ. ಈಗ ಡೆಫಿನೇಷನ್ ಇದೆ. ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲಂತೆ. ಯಾವ್ದು ಹೆಂಗಾಗ್ತದೆ? ಇಲ್ಲ ಹಂಗಾಗಲ್ಲ, ಅಲ್ಲ ಹಂಗಾಗುತ್ತೆ. ನೋಡಿ ಏನು ಹೇಳಿದ್ದಾನ, ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂತಕ್ಕಂಥದ್ದನ್ನು ಏನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದು 100% ಟ್ರೂ ಅಲ್ವಾ? ಭೂಮಿ ಮೇಲೆ ನಿಂತ್ಕೊಂಡು ಮೇಲೆ ಒಂದು ಎಸ್ತಾಗ ಅದು ಕೆಳಗಡೆ ಬೀಳುತ್ತೆ ಅಂತಕ್ಕಂಥದ್ದು 100% ಟ್ರೂ. ಹಾಗಾಗಿ ಈ ಏನು ಗಣಿತದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಕೆಲವು ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ಗಣಿತದಲ್ಲೂ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳಿದಾವಂತೆ. ಮುಂದೆ ಗೊತ್ತಾಗುತ್ತೆ ನಿಮಗೆ. ಆ ಹೇಳಿಕೆಯಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ನಾವು ಚರ್ಚೆ ಮಾಡೋದ್ ಬೇಕಾಗಿಲ್ಲ, ಸಾಧನೆ ಮಾಡೋದ್ ಬೇಕಾಗಿಲ್ಲ, ಅಥವಾ ರಚನೆ ಮಾಡಿ ನೋಡುವಂತ ಅವಶ್ಯಕತೆ ಇಲ್ಲ. ಇದು ಯಾವುದನ್ನು ಮಾಡದಂಗೆ ನಾವು ನೇರವಾಗಿ ಆ ಹೇಳಿಕೆಯಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಒಮ್ಮತದಿಂದ ಒಪ್ಕೋಬಹುದು. ಅಂತವನ್ನ ನಾವೇನಂತ ಕರಿತೀವಿ? ಸ್ವಯಂ ಸಿದ್ಧಗಳು. ಓಕೆ,
ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಗಣಿತದ ಕೆಲವು ಮೂಲಭೂತ ಹೇಳಿಕೆಗಳನ್ನು ಸ್ವಯಂ ಸಿದ್ಧಗಳು ಎನ್ನುವರು. ಇದರಲ್ಲಿ ಒಂದೇ ಅಂಶಕ್ಕೆ ಸ್ವಯಂ ಸಿದ್ಧ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಇಂಗ್ಲಿಷ್ನಲ್ಲಿ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಕರೀತಾರೆ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಕರೀತಾರೆ. ಏನಾಗಂದ್ರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್. ಯಾಕೆಂದ್ರೆ ಈ ಸ್ವಯಂ ಸಿದ್ಧವನ್ನ ಸಾಕಷ್ಟು ಬಾರಿ ಮುಂದೆ ಕೆಲವು ಪ್ರಮೇಯಗಳನ್ನ ಸಾಧಿಸಬೇಕಾದ್ರೆ ಮತ್ತು ಕೆಲವು ಲೆಕ್ಕಗಳನ್ನ ಮಾಡಬೇಕಾದ್ರೆ ನಾವು ಸಾಕಷ್ಟು ಬಾರಿ ಇದನ್ನು ಬಳಸೋದ್ರಿಂದ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಜನರಲ್ ಒಂದು ಉದಾಹರಣೆ ಕೊಟ್ಬಿಟ್ಟು ಆಮೇಲೆ ಗಣಿತದ ಉದಾಹರಣೆ ಮಕ್ಕಳಿಗೆ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ, ರಾಜು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು 5 ಅಡಿ ಇದ್ದಾನೆ. ಇನ್ನೊಬ್ಬ ಮಹೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಎತ್ತರ ಇವನ ಎತ್ತರ ಪರಸ್ಪರ ಸಮ ಇದೆ ಅಂತ ಹೇಳಿದ್ರೆ ಇವನು ಕೂಡ ಎಷ್ಟಿರ್ಬೇಕು? 5 ಅಡಿ ಇದೆ. ಇನ್ನೊಬ್ಬ ಕಾಂತು ಅಂತ ಇದ್ದಾನೆ. ಅವನ ಹೈಟು ಮಹೇಶನ ಹೈಟಿಗೆ ಸಮ ಇದೆ ಅಂದ್ರೆ ಅವನು ಕೂಡ ಎಷ್ಟಿರ್ಬೇಕು? 5 ಅಡಿನೇ ಇರಬೇಕು. ಈಗ ರಾಜುವಿನ ಎತ್ತರ ಮಹೇಶನ ಎತ್ತರಕ್ಕೆ ಸಮನಾಗಿದೆ. ಕಾಂತುವಿನ ಎತ್ತರವೂ ಸಹ ಮಹೇಶನ ಎತ್ತರಕ್ಕೆ ಸಮನಾಗಿದೆ. ಒಂದೇ ಅಂಶಕ್ಕೆ ಸಮನಾಗಿರುವ ಇಬ್ಬರೂ ಕೂಡ ಮಹೇಶನ ಎತ್ತರಕ್ಕೆ ಸಮನಾಗಿದೆ. ಯಾರು? ರಾಜನು ಕೂಡ ಮಹೇಶನ ಎತ್ತರಕ್ಕೆ ಸಮನಾಗಿದ್ದಾನೆ, ಕಾಂತನು ಕೂಡ ಮಹೇಶನ ಎತ್ತರಕ್ಕೆ ಸಮನಾಗಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಎತ್ತರಗಳು ಪರಸ್ಪರ ಏನಾಗಿರ್ತದೆ? ಸಮ ಇರ್ತವಲ್ವಾ? ಅದನ್ನೇ ಈ ಸ್ಟೇಟ್ಮೆಂಟ್ ಹೇಳ್ತಾರೆ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತಕ್ಕಂಥದ್ದು. ರಾಜುವಿನ ಎತ್ತರವು ಮಹೇಶನ ಎತ್ತರಕ್ಕೆ ಸಮನಾಗಿದೆ, ಕಾಂತನೂ ಸಹ ಮಹೇಶನ ಎತ್ತರಕ್ಕೆ ಸಮನಾಗಿದ್ದಾನೆ. ಹಾಗಾಗಿ ರಾಜು ಮತ್ತು ಕಾಂತನ ಎತ್ತರಗಳು ಪರಸ್ಪರ ಸಮನಾಗಿದ್ದಾವೆ ಅಂತಕ್ಕಂಥದ್ದು. ಹಾಗೆಯೇ ಜನರಲ್ ಆಗಿ ಈ ರೀತಿಯಲ್ಲೂ ಕೂಡ ಹೇಳ್ತೀವಿ ನಾವು, ಎಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಮತ್ತು ಝಡ್ ಇಸ್ ಈಕ್ವಲ್ ಟು ವೈ ಆದರೆ ಎಂಬ ಪ್ರಕಾರ ಎಕ್ಸ್ ವೈಗೆ ಸಮ ಇದೆ, ಝಡ್ ಕೂಡ ವೈಗೆ ಸಮ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಸಮ? ಎಸ್, ವೆರಿ ಗುಡ್. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? ಝಡ್. ಸೇಮ್ ಇರೋದನ್ನ ಬಿಟ್ಟಾಗ್ಬೇಕು. ಆಗ ಮಹೇಶ್ ಸೇಮ್ ಇದೆ, ಇಬ್ಬರಿಗೂ ಮಹೇಶನ್ ಜೊತೆನೆ ಕಂಪೇರ್ ಮಾಡ್ತಾ ಇದ್ವಿ. ರಾಜುನು ಮಹೇಶನ್ ಜೊತೆ ಕಂಪೇರ್ ಮಾಡ್ತಾ ಇದ್ವಿ, ಕಾಂತನು ಮಹೇಶನ್ ಜೊತೆ ಕಂಪೇರ್ ಮಾಡ್ತಾ ಇದ್ವಿ. ಮಹೇಶನ ಬಿಟ್ಟಾಕ್ಬಿಟ್ಟು ನಾವೇನಂತ ಬರ್ಕೊಂಡ್ವಿ? ರಾಜು ಮತ್ತು ಮಹೇಶನ ಎತ್ತರಗಳು ಪರಸ್ಪರ ಸಮನಾಗಿದ್ದಾವೆ ಅಂತ ಬರ್ಕೊಂಡೆ. ಇಲ್ಲೂ ವೈ ಕಾಮನ್ ಇದೆ, ವೈ ಕಾಮನ್ ಇದೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಝಡ್ ಅಂತ ಬರ್ಕೊಂಡೆ. ಈಗ ಕೋನ ಎ ಇಸ್ ಈಕ್ವಲ್ ಟು 50 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆದರೆ ಎಸ್, ವೆರಿ ಗುಡ್. ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ.
ಇದು 50ಕ್ಕೆ ಸಮ ಇದೆ, ಇದು 50ಕ್ಕೆ ಸಮ ಆಗಿದೆ. ಹಾಗಾಗಿ ಇವೆರಡು ಕೋನಗಳು ಪರಸ್ಪರ ಸಮನಾಗಿರ್ತವೆ. ಅದನ್ನೇ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಓಕೆ, ರೈಟ್. ಎರಡನೇ ನೆಕ್ಸ್ಟ್ ಸ್ವಯಂ ಸಿದ್ಧ 2. ಸ್ವಯಂ ಸಿದ್ಧ 2. ಸಮನಾಗಿರುವ ಅಂಶಗಳಿಗೆ ಮಕ್ಕಳೇ ಎಲ್ಲ ಆಗಿರ್ತಕ್ಕಂಥದ್ದು ಸಮನಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಬರುವ ಮೊತ್ತವು ಸಮನಾಗಿರುತ್ತದೆ. ಸಮಾಂಶಗಳನ್ನು ಕೂಡಿದಾಗ ಬರುವ ಮೊತ್ತವು ಸಮನಾಗಿರುತ್ತದೆ. ಅದು ಮೊತ್ತವು ಬರುವ ಬರೀ ಮೊತ್ತವು ಸಮನಾಗಿರುತ್ತದೆ ಅಂದ್ರೆ ಕರೆಕ್ಟ್. ಬೇರೆ ಬೇರೆ ತರ ಒಂಚೂರು ವಾಕ್ಯದಲ್ಲಿ ಬದಲಾವಣೆ ಇರುತ್ತೆ. ಸಮನಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮನಾಗಿರುತ್ತದೆ ಅಥವಾ ಬರುವ ಮೊತ್ತವು ಸಮನಾಗಿರುತ್ತದೆ. ಓಕೆ, ಇದರ ಅರ್ಥ ನೋಡಿ. ಉದಾಹರಣೆಗೆ ಒಂದು ತಕ್ಕಡಿ ಇದೆ ಅಂತ ಅನ್ಕೊಳ್ಳಿ. ತಕ್ಕಡಿ ನಾನೇನ್ ಮಾಡಿದ್ದೀನಪ್ಪ ಅಂದ್ರೆ ಈ ಕಡೆ 1 kg ಹೆಸರು ಬೇಳೆ, ಈ ಕಡೆ 1 kg ತೊಗರಿ ಬೇಳೆ ಹಾಕಿದ್ದೀನಿ. ಏನಾಗುತ್ತೆ? ತಕ್ಕಡಿ ಪರಸ್ಪರ ಸಮ ಆಗುತ್ತೆ. ಹೌದಾ? 1 kg ಹೆಸರು ಬೇಳೆ, 1 kg ತೊಗರಿ ಬೇಳೆ ಹಾಕಿದ್ದೀನಿ ಅಂದ್ರೆ ನಾನು ತಗೊಂಡಿರ್ತಕ್ಕಂಥ ಅಂಶಗಳು ಎಂತ ಅಂಶಗಳು? ಸಮನಾದ ಅಂಶಗಳು. ಹಾಗಾಗಿ ಸಮ ಆಯ್ತು. ಈ ಕಡೆಗೆ 2 kg ಹೆಸರು ಬೇಳೆ ಹಾಕ್ತೀನಿ, ಈ ಕಡೆಗೆ 2 kg ತೊಗರಿ ಬೇಳೆ ಹಾಕ್ತೀನಿ. ಆಗ್ತಾ ಇರ್ತಕ್ಕಂಥದ್ದು ಎಂತ ಅಂಶ? ಸಮ ಅಂಶ. ತಗೊಂಡಿರೋದು ಸಮ ಅಂಶ, ಕೂಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸೇರಿಸ್ತಾ ಇರ್ತಕ್ಕಂಥದ್ದು ಸಮ ಅಂಶ. ಹಾಗಾಗಿ ಈ ಕಡೆ ಎಷ್ಟು ಕೆಜಿ ಆಯ್ತು? 3 kg ಆಯ್ತು. ಈ ಕಡೆಗೆ ಎಷ್ಟು ಕೆಜಿ ಆಯ್ತು? 3 kg ಆಯ್ತು. ಅವೆರಡು ಪರಸ್ಪರ ಏನಾಯ್ತು? ಸಮನೇ ಅಲ್ವಾ? ಅದೇನೇ ಇದರ ಅರ್ಥ. ತಗೊಂಡಿರ್ತಕ್ಕಂಥದ್ದು ಸಮ ಅಂಶ, 1 kg 1 kg. ಕೂಡ್ತಾ ಇರ್ತಕ್ಕಂಥದ್ದು ಸಮ ಅಂಶ, 2 kg 2 kg. ಬಂದಂತ ಮೊತ್ತ 3 kg 3 kg, ಅದು ಸಮ. ಆಗ ಏನ್ ಹೇಳ್ತೀವಿ? ಸಮನಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಬರುವ ಮೊತ್ತವು ಸಮನಾಗಿರುತ್ತದೆ. ಅರ್ಥ ಆಯ್ತಲ್ಲ? ಈಗ ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಲೈನ್ ಇದೆ, AB ಅಂತ ಒಂದು ಲೈನ್ ಇದೆ. ಇದರ ಉದ್ದ 5 ಸೆಂಟಿಮೀಟರ್ ಇದೆ. ಇನ್ನೊಂದು MN ಅನ್ನೋದು ಒಂದು ಲೈನ್, MN ಅನ್ನೋದು ಒಂದು ಲೈನ್, ಅದು ಕೂಡ 5 ಸೆಂಟಿಮೀಟರ್. ಎರಡೂ ಸಮ ಅಂಶಗಳನ್ನು ತೆಗೆದುಕೊಂಡಿದೆ. ಇದನ್ನ 1 ಸೆಂಟಿಮೀಟರ್ ಜಾಸ್ತಿ ಮಾಡ್ತೀನಿ, ವೃದ್ಧಿಸ್ತೀನಿ. ಅಂದ್ರೆ 1 ಸೆಂಟಿಮೀಟರ್ ಕೂಡಿದ್ದೀನಿ. ಇದಕ್ಕೆ ಲೈನ್ C ವರೆಗೆ ಎಕ್ಸ್ಟೆಂಡ್ ಮಾಡಿ 1 ಸೆಂಟಿಮೀಟರ್ನ ಕೂಡಿದ್ದೀನಿ. ಇದನ್ನು ಕೂಡ 1 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅಂದ್ರೆ ಇದನ್ನು ಕೂಡ 1 ಸೆಂಟಿಮೀಟರ್ ಕೂಡ್ತೀನಿ P ವರೆಗೆ. ಸೊ ಫಸ್ಟ್ ಏನಾಗಿತ್ತು? AB ಈಸ್ ಈಕ್ವಲ್ ಟು ಏನು? MN. ಹೌದಾ? ಸಮ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ. ಏನದು? BC ಈಸ್ ಈಕ್ವಲ್ ಟು NP. ಇವನ್ನೇನ್ ಮಾಡಿದ್ದೀನಿ? ಮತ್ತೆ ತಗೊಂಡಿದ್ದಲ್ಲ ಆ ಅಂಶಗಳಿಗೆ ಕೂಡ್ತಾ ಇದ್ದೀನಿ. AB ಜೊತೆ ಯಾವ್ದನ್ನು ಕೂಡಿದೆ? AB ಜೊತೆ BC ಕೂಡಿದೆ. ಹಾಗೇನೆ MN ಜೊತೆ ಯಾವ್ದು ಕೂಡಿದೆ? NP ಕೂಡಿದೆ. ಬಂದಂತ ಫೈನಲ್ ಲೈನ್ ಎಷ್ಟುದ್ದ? AC. ಈ ಕಡೆ ಬಂದಂತ ಫೈನಲ್ ಲೈನ್ ಎಷ್ಟುದ್ದ? MP. ಅವೆರಡು ಪರಸ್ಪರ ಎಷ್ಟು ಉದ್ದ ಇದಾವೆ? 5ಕ್ಕೆ ಸೇರಿಸಿದ್ರೆ 6 ಸೆಂಟಿಮೀಟರ್. ಇದನ್ನು ಟೇಪ್ ತಗೊಂಡು ಅಳತೆ ಮಾಡಿದ್ರೆ, ಇದನ್ನು ಅಳತೆ ಮಾಡಿದ್ರೆ ಇದಕ್ಕೂ 1 ಸೆಂಟಿಮೀಟರ್ ಸೇರಿಸಿದ್ರೆ ಎಷ್ಟಾಯ್ತು? 6 ಸೆಂಟಿಮೀಟರ್ ಆಯ್ತು. ಅವೆರಡು ಪರಸ್ಪರ ಏನಾಯ್ತು? ಸಮನಾಯ್ತು. ಸಮ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಬರುವ ಮೊತ್ತವು ಸಮನಾಗಿರುತ್ತದೆ. ಅರ್ಥ ಆಯ್ತಲ್ಲ? ಆ ರೀತಿ ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು 8ನೇ ಕ್ಲಾಸಿಗೆ ನೋಟ್ಸ್ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ರೆ ಆಯ್ತು. ಓಕೆ, ಮುಂದಿನ ಸ್ವಯಂ ಸಿದ್ಧ 3. ಇದರ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಸಮಾಂಶಗಳಿಂದ ಸಮಾಂಶಗಳನ್ನು ಕಳೆದಾಗ
ಅಂಶಗಳಿಂದ ಸಮಾಂಶಗಳನ್ನು ಕಳೆದಾಗ ಉಳಿದ ಭಾಗವು ಉಳಿಯುತ್ತದೆ. ಉಳಿದ ಭಾಗವು ಏನಾಗಿರುತ್ತಂತೆ? ಸಮ. ಸೇಮ್ ಇದೇ ತರನೇ ನಾವು ಅರ್ಥ ಮಾಡ್ತೀವಿ. ಈ ಕಡೆ 5 kg ತೊಗರಿ ಬೇಳೆ, ಈ ಕಡೆ 5 kg ಬೆಲ್ಲ ಹಾಕಿ, ಎರಡು ಏನಾಯ್ತು? ಸಮ. ಈ ಕಡೆ 2 kg ತೊಗರಿ ಬೇಳೆ ತೆಗೆದಾಕ್ತೀನಿ, ಈ ಕಡೆ 2 kg ಬೆಲ್ಲ ತೆಗೆದಾಕ್ತೀನಿ. ಉಳಿದಿದ್ದೆಷ್ಟು? 3 kg. ಅದೇನಾಯ್ತು? ಮತ್ತೆ ಸಮ. ಅದನ್ನೇ ಹೇಳ್ತಕ್ಕಂಥದ್ದು. ಸಮಾಂಶಗಳಿಂದ ಸಮಾಂಶಗಳನ್ನು ತೆಗೆದಾಗ ಉಳಿದ ಭಾಗವು ಸಮನಾಗಿರುತ್ತದೆ. ರೇಖಾಗಣಿತದ ಉದಾಹರಣೆಗಳನ್ನು ಕೂಡ ಕೊಡಬಹುದು. ಒಂದು ಕೋನ ಇದೆ, 70 ಡಿಗ್ರಿ ಇತ್ತು. ಇಲ್ಲಿ ಇನ್ನೊಂದು ಕೋನ ಇತ್ತು, ಅದು ಕೂಡ 70 ಡಿಗ್ರಿ ಇತ್ತು. ಇದನ್ನ ನಾನು ಬೆಂಡ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ, 10 ಡಿಗ್ರಿ ಕಡಿಮೆ ಮಾಡ್ತೀನಿ, ಅದ್ರ 10 ಡಿಗ್ರಿ ಕಳೆದಾಕ್ತೀನಿ. ಉಳಿದಿದ್ದೆಷ್ಟು? ಈಗ 60. ಇದರಲ್ಲೂ 10 ಡಿಗ್ರಿ ಕಡಿಮೆ ಮಾಡ್ತೀನಿ, ಉಳಿದಿದ್ದೆಷ್ಟು? 60. ಸಮ ತಗೊಂಡಿದ್ದೆ, ಸಮ ತೆಗೆದಾಕ್ತಾ ಇದೆ, ಸಮಾಂಶವನ್ನು ಕಳೀತಾ ಇದೆ. ಉಳಿದಿರೋ ಭಾಗನೂ ಕೂಡ ಏನಾಗಿದೆ? ಪರಸ್ಪರ ಸಮನಾಗಿದೆ. ಹೌದಾ? ಸಮಾಂಶಗಳಿಂದ ಸಮಾಂಶಗಳನ್ನು ಕಳೆದಾಗ ಉಳಿದ ಭಾಗವು ಸಮನಾಗಿರುತ್ತದೆ. ಅರ್ಥ ಆಯ್ತಲ್ಲ? ಓಕೆ. ಯಾಕೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ? ಇದೆಲ್ಲ ಆಗಿರೋ ಪಾಠ, ತುಂಬಾ ಸುಲಭ ಇರ್ತಕ್ಕಂಥದ್ದು, ನಿಮಗೆ ಗೊತ್ತಿರ್ತಕ್ಕಂಥದ್ದು. ಈಗ ಸ್ವಯಂ ಸಿದ್ಧ 4. ಸ್ವಯಂ ಸಿದ್ಧ 4 ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಪರಸ್ಪರ ಅಥವಾ ಒಂದಕ್ಕೊಂದು ಪರಸ್ಪರ ಸಮನಾಗಿರುತ್ತವೆ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅಥವಾ ಪರಸ್ಪರ ಸಮನಾಗಿರುತ್ತವೆ. ಉದಾಹರಣೆಗೆ ನನ್ನ ಎಡಗೈ ಇದೆಯಪ್ಪ, ನನ್ನ ಎಡಗೈಯ ಮೇಲೆ ಬಲಗೈಯನ್ನ ಐಕ್ಯಗೊಳಿಸ್ತಾ ಇದ್ದೀನಿ, ಅದ್ರ ಮೇಲೆ ಕರೆಕ್ಟಾಗಿ ಕೂರಿಸ್ತಾ ಇದ್ದೀನಿ. ಇವೆರಡು ಏನಾಯ್ತು? ಐಕ್ಯ ಆಯ್ತು. ಐಕ್ಯ ಆಗಿದೆ ಅನ್ನೋದು ನಿಮಗೆ ಹೆಂಗ್ ಗೊತ್ತಾಗ್ತಾ ಇದೆ? ಈಗ ನನ್ನ ಎಡಗೈಯ ಮೇಲೆ ಬಲಗೈಯನ್ನ ಕೂರಿಸ್ತಾ ಇದ್ದೀನಿ. ನನ್ನ ಎಡಗೈ ಏನಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಯಾಕೆ? ಇವೆರಡರ ಗಾತ್ರ, ಆಕಾರ, ಇವೆಲ್ಲದೂ ಕೂಡ ಪರಸ್ಪರ ಸಮನಾಗಿರೋದ್ರಿಂದ, ಇದ್ರ ಮೇಲೆ ಇದು ಐಕ್ಯ ಆಗಿರೋದ್ರಿಂದ ಇಲ್ಲೇನಾಗ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ ನಿಮಗೆ. ಹೌದಾ? ಹಾಗಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಐಕ್ಯ ಆಗಿದೆ ಅಂದ್ರೆ, ಇದು ಐಕ್ಯ ಆಗೋದು ಯಾವ ಸಂದರ್ಭದಲ್ಲಿ ಮಾತ್ರ? ಇವುಗಳು ಪರಸ್ಪರ ಸಮನಾಗಿದ್ದಾಗ ಮಾತ್ರ. ಅದನ್ನೇ ನನ್ನ ಕೈ ಮೇಲೆ ನಿಮ್ದು ಯಾರ್ದಾರ ಕೈಯನ್ನು ನಾನು ಕೂರಿಸಿದ್ರೆ ಚಿಕ್ಕದಾಗುತ್ತೆ, ಆಗ ನನ್ನ ಎಡಗೈ ಏನಾಗುತ್ತೆ? ಕಾಣಿಸುತ್ತೆ ಅಲ್ವಾ? ಸೊ ಅಸಮವಾಗಿದ್ರೆ ಅವು ಕಾಣಿಸ್ತದೆ, ಸಮನಾಗಿದ್ರೆ ಕಾಣಿಸೋದಿಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ? ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ. ಅಥವಾ ಈಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಇಲ್ಲಿ 9ನೇ ಕ್ಲಾಸಿನ ಸಮಾಜ ವಿಜ್ಞಾನ ಬುಕ್ ಇದೆ. ಇಲ್ಲಿ ನನ್ನ ಹತ್ರ 9ನೇ ಕ್ಲಾಸಿನ ಇನ್ನೊಂದು ಸಮಾಜ ವಿಜ್ಞಾನ ಬುಕ್ ಇದೆ. ಇದನ್ನ ಇದ್ರ ಮೇಲೆ ತಗೊಂಡೋಗಿ ನಾನು ಕೂರಿಸ್ತೀನಿ. ಈಗೇನಾಯ್ತಿದು? ಕರೆಕ್ಟಾಗಿ ಐಕ್ಯ ಆಗಿದೆ. ನಿಮಗೆ ನಾನು ಮೊದಲು ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಸಮಾಜ ವಿಜ್ಞಾನ ಪುಸ್ತಕ ಕಾಣ್ತಾ ಇದೆಯಾ? ಈಗ ಅದರ ಯಾವುದೇ ಭಾಗ ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ ಇನ್ ದ ಸೆನ್ಸ್ ಏನರ್ಥ? ಇವು ಪರಸ್ಪರ ಐಕ್ಯವಾಗಿದ್ದಾವೆ. ಐಕ್ಯವಾಗಿದ್ದಾವೆ ಅಂತಂದ್ರೆ ಅರ್ಥ ಏನು? ಪರಸ್ಪರ ಅವುಗಳ ಉದ್ದ, ಅಗಲ, ದಪ್ಪ ಅವೆಲ್ಲವೂ ಕೂಡ ಪರಸ್ಪರ ಸಮನಾಗಿದೆ ಅಂತ. ನೋಡಿ, ನಾನು ಬೇಕಾದ್ರೆ ಇನ್ನೊಂದು ಇಡ್ತೀನಿ. ಇದೇ 9ನೇ ಕ್ಲಾಸಿನ ಭಾಗ 1 ಪುಸ್ತಕವನ್ನ ಇನ್ನೊಂದು ಇಡ್ತೀನಿ. ಕಾಣಿಸ್ತಾ ಇದೆಯಾ? ಹಿಂದ್ಗಡೆ ಇರ್ತಕ್ಕಂಥ ಪುಸ್ತಕಗಳು ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಇರೋದಕ್ಕೆ ಕಾರಣ ಏನು? ಅವು ಐಕ್ಯ ಆಗಿದ್ದಾವೆ. ಐಕ್ಯ ಆಗಿದ್ದಾವೆ ಅಂದ್ರೆ ಅವು ಏನಾಗಿದ್ದಾವೆ? ಪರಸ್ಪರ ಸಮನಾಗಿದ್ದಾವೆ. ಅದನ್ನೇ ನಾನು ಈ ಪುಸ್ತಕದಲ್ಲಿ ನನ್ನ ಕೈ ಇಡ್ತೀನಿ. ಐಕ್ಯ ಆಗಿದೆಯಾ? ಇಲ್ಲ. ನಿಮ್ಮ ಪುಸ್ತಕ ಏನಾಗ್ತಾ ಇದೆ? ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಇನ್ ದ ಸೆನ್ಸ್ ಇವು ಐಕ್ಯ ಆಗಿಲ್ಲ. ಐಕ್ಯ ಆಗಿಲ್ಲ ಇನ್ ದ ಸೆನ್ಸ್ ಇವೆರಡೂ ಪರಸ್ಪರ ಸಮನಾಗಿಲ್ಲ. ಇವೆರಡರ ಅಳತೆಗಳು. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಒಂದೇ ಸೈಜಿನ 1 ಡಜನ್ ಬಳೆ ತಗೊಂತೀನಪ್ಪ, ಹಿಂಗೆಲ್ಲ ಹಿಡಿತಾನ. ಹಿಂಗೆ ಹಿಡಿದ್ರೆ ಹಿಂದ್ಗಡೆ ಬಳೆ ಕಾಣಿಸುತ್ತಾ? ಅಥವಾ ₹1 ಒಂದು 10 ಕಾಯಿನ ಒಂದೇ ತರದ ಜೋಡಿಸ್ತೀರ. ಆ ಪಕ್ಕ ಹಿಂದ್ಗಡೆ ಅವೇನಾಗ್ತವೆ? ಒಂದ್ರ ಮೇಲೆ ಒಂದು ಐಕ್ಯ ಆಗ್ತವೆ. ಕಾರಣ ಏನು?
ಅವೆಲ್ಲರ ಗಾತ್ರ, ಉದ್ದ, ದಪ್ಪ, ಅಳತೆ ಇವೆಲ್ಲವೂ ಕೂಡ ಏನಾಗಿರ್ತವೆ, ಪರಸ್ಪರ ಸಮನಾಗಿರ್ತವೆ. ಇದಕ್ಕೆ ಗಣಿತದಲ್ಲಿ ಉದಾಹರಣೆ ಕೊಡಬೇಕು ಅಂದ್ರೆ 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತ ಇದೆ, ಇನ್ನೊಂದು 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತ ಇದೆ. ಇವೆರಡೂ ಕೂಡ ಪರಸ್ಪರ ಏನಾಗ್ತವೆ, ಐಕ್ಯ ಆಗ್ತವೆ. ಐಕ್ಯ ಆಗಿದ್ದಾವೆ ಅಂದ್ರೆ ಎರಡರ ಡೈಮೆನ್ಷನ್ ಏನಾಗಿದೆ, ಪರಸ್ಪರ ಸಮನಾಗಿದೆ ಅಂತಕ್ಕಂಥದ್ದು. ಓಕೆ, ಮುಂದಿನದು ಸ್ವಯಂ ಸಿದ್ಧ 5. ಪೂರ್ಣವು ಸ್ವಯಂ ಸಿದ್ಧ 5. ಪೂರ್ಣವು ಅದರ ಭಾಗಕ್ಕಿಂತಲೂ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಹೋಲ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್ಸ್. ಪೂರ್ಣ, ಉದಾಹರಣೆಗೆ ನಾನು ಒಂದು ಪೂರ್ಣ, ನನ್ನ ಇಡೀ ಶರೀರ ಒಂದು ಪೂರ್ಣ. ಅದರಲ್ಲಿ ಯಾವ್ದಾದ್ರು ಸಾಕಷ್ಟು ಭಾಗಗಳಿದೆ. ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಮುಖ ಇದೆ, ಹೊಟ್ಟೆ ಇದೆ, ಕೈ ಇದೆ, ಬೆರಳುಗಳಿದೆ. ಒಂದು ಕೈ ತಗೊಳ್ಳಿ, ನನ್ನ ಇಡೀ ಶರೀರದ ಗಾತ್ರಕ್ಕೆ ಹೋಲಿಸಿದ್ರೆ ನನ್ನ ಈ ಕೈಯಿನ ಗಾತ್ರ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಯಾವಾಗಲೂ ಕೂಡ ಆಲ್ವೇಸ್ ದೊಡ್ಡದು ಯಾವುದು, ಪೂರ್ಣನೇ ದೊಡ್ಡದು. ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಅಥವಾ ಇದೊಂದು ಚಾಕ್ ಪೀಸ್ ಇದೆ, ಇಷ್ಟು ಉದ್ದ ಇದೆ, ಇದ್ರದ್ದು ಒಂದು ಪೀಸ್ ಮಾಡಿ ಇದ್ರದ್ದು ಒಂದು ಭಾಗ ಮಾಡ್ತೀನಿ. ಈ ಭಾಗ ಆ ಚಾಕ್ ಪೀಸಿನ ಮೊದಲನೇ ಗಾತ್ರಕ್ಕೆ ಹೋಲಿಸ್ಕೊಂಡ್ರೆ ಈ ಭಾಗ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದೇನು, ಪೂರ್ಣವು ಅದರ ಭಾಗಕ್ಕಿಂತಲೂ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಈಗ ಉದಾಹರಣೆ ಒಂದು ವೃತ್ತ ತಗೊಳ್ತೀನಿ, ಅದರಲ್ಲಿ ಒಂದು ಸೆಕ್ಟಾರ್ ತಗೊಳ್ತೀನಿ, ತ್ರಿಜ್ಯಾಂತರ ಖಂಡ ತಗೊಳ್ತೀನಿ. ಈ ತ್ರಿಜ್ಯಾಂತರ ಖಂಡ ಏನಿದೆ, ಇದರ ಭಾಗ ಈ ಪೂರ್ಣದ ವೃತ್ತದ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಇನ್ನು ಆಲ್ವೇಸ್ ದೊಡ್ಡದು ಯಾವುದು, ವೃತ್ತನೇ ದೊಡ್ಡದು. ವೃತ್ತನ ಏನಂತ ಪರಿಗಣಿಸಿದೀವಿ, ಪೂರ್ಣ ಅಂತ ಪರಿಗಣಿಸಿದ್ವಿ. ಈ ಸೆಕ್ಟಾರ್ ಅನ್ನ ತ್ರಿಜ್ಯಾಂತರ ಖಂಡವನ್ನು ಏನಂತ ಅದರ ಒಂದು ಭಾಗ ಅಂತ ಪರಿಗಣಿಸಿರೋದ್ರಿಂದ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಅಂತಕ್ಕಂಥ. ಇದಿಷ್ಟು ಸ್ವಯಂ ಸಿದ್ಧ. ನೆಕ್ಸ್ಟ್ ಮುಂದಿನ ಸ್ವೀಕೃತ ಸಿದ್ಧಾಂತಗಳು, ಅಥವಾ ಇದಕ್ಕೆ ಇನ್ನೊಂದು ಹೆಸರೇನು ಮಕ್ಕಳೇ, ಆಧಾರ ಪ್ರತಿಜ್ಞೆಗಳು. ಕರೆಕ್ಟ್. ಸ್ವೀಕೃತ ಸಿದ್ಧಾಂತಗಳು, ಪಾಸ್ಟುಲೇಟ್ಸ್. ಸ್ವೀಕೃತ ಸಿದ್ಧಾಂತಗಳು ಇವು ಸ್ವಯಂ ಸಿದ್ಧದ ತರನೇ. ಬಟ್ ಇವೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಾವೇನು ಹೇಳಿದ್ವಿ, ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಯಾವುದೇ ಚರ್ಚೆ ಮತ್ತು ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ವಿ. ಇಲ್ಲಿ ಈ ಸ್ವೀಕೃತ ಸಿದ್ಧಾಂತಗಳು ಕೂಡ ದೇ ಆರ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್ಸ್, ಸತ್ಯಾಂಶಗಳೇ, ಅವು ಕೂಡ ಸತ್ಯ ಸಂಗತಿಗಳೇ. ಆದರೆ ನಾವು ಇವುಗಳನ್ನ ಬೇಕಾದ್ರೆ ವಿ ಕ್ಯಾನ್ ವೆರಿಫೈ ಬೈ ಡೂಯಿಂಗ್ ಕನ್ಸ್ಟ್ರಕ್ಷನ್, ರಚನೆ ಮಾಡೋದ್ರ ಮುಖಾಂತರ, ಮತ್ತೊಂದು ಪರಿಶೀಲನೆ ಮಾಡೋದ್ರ ಮುಖಾಂತರ ಅವುಗಳ ಸತ್ಯಾಸತ್ಯತೆಯನ್ನು ನಾವು ಪರೀಕ್ಷಿಸಬಹುದು ಅಂತಕ್ಕಂಥದ್ದು. ಉದಾಹರಣೆಗೆ ಪ್ರಕರಣ ಸ್ವೀಕೃತ ಸಿದ್ಧಾಂತ 1 ಅಥವಾ ಆಧಾರ ಪ್ರತಿಜ್ಞೆ 1. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಇದನ್ನ ಸೆಂಟೆನ್ಸ್ ಚೇಂಜ್ ಮಾಡಿ ಬೇರೆ ಬೇರೆ ತರ ಹೇಳಬಹುದು. ಹಿಂಗೂ ಹೇಳ್ತಾರೆ, 2 ಬಿಂದುಗಳ ನಡುವೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಲು ಸಾಧ್ಯ ಅಂತಕ್ಕಂಥದ್ದು. ನೋಡಿ, ಇದು ಸರಿನಾ ಅನ್ನೋದನ್ನ ನಾನು ಬೇಕಾದ್ರೆ ರಚನೆ ಮಾಡಿ ನೋಡಬಹುದು. ಏನ್ ಹೇಳ್ತಾರೆ, ಒಂದು ಬಿಂದು ಇದೆ, ಎ ಅಂತಕ್ಕಂಥ ಒಂದು ಬಿಂದು ಇದೆ, ಇಲ್ಲಿ ಬಿ ಅಂತಕ್ಕಂಥ ಒಂದು ಬಿಂದು ಇದೆ. ಈ 2 ಬಿಂದುಗಳಿಗೆ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನಾನು ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಲಿಕ್ಕೆ ಸಾಧ್ಯ. ಇದನ್ನು ಬಿಟ್ಟು ನಾನು ಇದು ಪಕ್ಕದಾಗ ಇನ್ನೊಂದು ತಗೊಂಡು ಹೋಗ್ತೀನಿ ಅಂತಂದ್ರೆ ಏನಾಗುತ್ತೆ, ವಕ್ರರೇಖೆ ಆಗುತ್ತೆ.
ಸಾಧ್ಯ ಆಗಲ್ಲ. ಅಥವಾ ನಾನು ಸರಳವಾಗಿ ಹೇಳಿದ್ದೀನಿ ಅಂದ್ರೆ ಏನಾಗುತ್ತೆ, ಈ ಬಿಂದು ಮುಖಾಂತರ ಹೋಗುತ್ತೆ, ಈ ಬಿಂದುವನ್ನ ಬಿಟ್ಟು ಹೋಗುತ್ತೆ. ಹೌದಾ? ಹಾಗಾಗಿ ಏನ್ ಹೇಳ್ತಾರೆ, ಸಮತಲದ ಮೇಲಿರ್ತಕ್ಕಂಥ ಯಾವುದೇ ಎರಡು ಬಿಂದುಗಳ ಮುಖಾಂತರ ನಾವು ಕೇವಲ ಒಂದೇ ಒಂದು ಸರಳ ರೇಖೆಯನ್ನ ಎಳೆಯಲಿಕ್ಕೆ ಸಾಧ್ಯ ಅಂತ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದೇ ಒಂದು ಸರಳ ರೇಖೆಯನ್ನ ಎಳೆಯಬಹುದು ಅಂತಕ್ಕಂಥದ್ದು ಒಂದು ಸ್ವೀಕೃತ ಸಿದ್ಧಾಂತ ಒಂದು. ನೆಕ್ಸ್ಟ್ ಸ್ವೀಕೃತ ಸಿದ್ಧಾಂತ 2. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು, ಅಂದ್ರೆ ಸರಳ ರೇಖೆ ಅಂತ, ಒಂದು ಅಂತ್ಯಗೊಂಡಿರುವ ಸರಳ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಅಂದ್ರೆ ಒಂದು ಸರಳ ರೇಖೆ ಇದೆಯಲ್ಲ, ಎಲ್ಲ ನಿಮಗೆಲ್ಲ 7ನೇ ಕ್ಲಾಸಲ್ಲೂ ಗೊತ್ತಿರ್ತಕ್ಕಂಥದ್ದು, 8ರಲ್ಲೂ ಮಾಡಿದ್ರು. ಒಂದು ಸರಳ ರೇಖೆ, ಸರಳ ರೇಖೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದ ಇಲ್ಲ. ಈ ಸರಳ ಇನ್ನೊಂದು ರೀತಿನಲ್ಲೂ ಕೂಡ ಹೇಳ್ತಾರೆ. ಈಗ ಏನ್ ಹೇಳಿದ್ರೆ ಸ್ವೀಕೃತ ಸಿದ್ಧಾಂತನ ಕೆಲವು ಬುಕ್ಗಳಲ್ಲಿ ಇನ್ನೊಂದು ರೀತಿನಲ್ಲೂ ಅರ್ಥೈಸಬಹುದು. ಏನೋ ನೀವು ಬೇಕಾದ್ರೆ ಇನ್ನೊಂದು ತರನೂ ಬರೀಬಹುದು. ಒಂದು ಸರಳ ರೇಖೆಯನ್ನು ಎರಡೂ ಕಡೆಗಳಲ್ಲೂ ಅನಂತದವರೆಗೆ ವೃದ್ಧಿಸಬಹುದು ಅಥವಾ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಇದೇನ್ ಮಾಡಬಹುದು, ಇದು ಉದ್ದ ಇಂದ ಮೇಲಿಂದ ಆರಾಮಾಗಿ ಹಾಕಿದ್ದೀವಿ ಅಂತಂದ್ರೆ ಅರ್ಥ ಏನ್ ಸೂಚಿಸ್ತಾ ಇದೆ? ಇಟ್ ಕ್ಯಾನ್ ಮೂವ್ ಅಂತ, ಟು ಎನಿ ಎಕ್ಸ್ಟೆಂಟ್ ಅಂತ. ಇದನ್ನ ಎಲ್ಲಿಯವರೆಗೂ ಬೇಕಾದರೂ ವೃದ್ಧಿಸಬಹುದು. ನಾನು ಇದನ್ನ ಹೇಳ್ಕಂತ ಹೋಗ್ಬೋದು. ಹೌದಾ? ಹಾಗೆ ಈ ಕಡೆ ಬೇಕಾದ್ರೆ ಹೇಳ್ಕಂತ ಅದನ್ನೇ ಹೇಳ್ತಕ್ಕಂಥದ್ದೇನೋ, ಒಂದು ಸರಳ ರೇಖೆಯನ್ನು ಎರಡೂ ಕಡೆಗಳಲ್ಲೂ ಅನಂತದವರೆಗೆ ವೃದ್ಧಿಸಬಹುದು. ಹೇಳ್ಕೊಂಡು ಸುಮ್ಮನೆ ಹೋಗ್ತಿರ್ಬೋದು. ಇಟ್ ಹ್ಯಾಸ್ ನೋ ಲಿಮಿಟ್ ಅಟ್ ಆಲ್. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಮಿಟ್ ಇಲ್ಲ. ಓಕೆ, ಸುಲಭವಾಗಿ ಅರ್ಥ ಆಗುತ್ತದೆ. ನೆಕ್ಸ್ಟ್ ಓಕೆ, ಇನ್ನ 2 ಸ್ವೀಕೃತ ಸಿದ್ಧಾಂತಗಳಿದ್ದಾವೆ. ಅವುಗಳನ್ನ ನೀವು ಪರಿಚಯ ಮಾಡ್ಕೊಂಡು ನಿಮ್ಮ ಬುಕ್ಕಲ್ಲಿದೆ. ಅದೇನು ಸುಲಭ ಇದೆ. ಎಲ್ಲಾ ಲಂಬಕೋನಗಳು ಪರಸ್ಪರ ಸಮನಾಗಿರುತ್ತವೆ. 3ನೇದು. ಹೌದಾ? ಕರೆಕ್ಟಾ? ಎಲ್ಲಾ ಲಂಬಕೋನಗಳು ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಹೌದಾ? ಒಂದು ಕೇಂದ್ರ, ಒಂದು ಕೈವಾರ ಇಲ್ಲಿ ಹಿಡ್ಕೊಂಡು ಒಂದು ತ್ರಿಜ್ಯ ಮಾಡ್ಕೊಂಡು ಅದು ವೃತ್ತ ಎಳಿಬಹುದು ತಾನೆ? ಕರೆಕ್ಟ್ ತಾನೆ? ಇದು ಈ ತರದವನ್ನ ನೀವು ಬರ್ತಾರೆ. ಈಗ ಇಲ್ಲಿ ನಿಮಗೆ ಅಭ್ಯಾಸದಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ಅಂತ ಹೇಳ್ತಾರೆ. ನೀವು ಸರಿನಾ ತಪ್ಪಾ ಹೇಳಬೇಕು. ಒಂದನೇದು, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯು ಹಾದು ಹೋಗಬಹುದು. ಸರಿ ಅರ್ಥ ಮಾಡ್ಕೊಳ್ಳಿ, ಪ್ರಯತ್ನ ಪಟ್ಟು ನೋಡಿ, ಚೆಕ್ ಮಾಡಿ ಹೇಳ್ಬೇಕು. ಸುಮ್ಮನೆ ಸರಿ ಇಲ್ಲ ಸರಿ ಅಲ್ಲ ನಾನು ಕತ್ತಲಾಡ್ಸಿ ಇಲ್ಲ ತಪ್ಪು ಅನ್ನೋದು ಹಂಗೆ ಮಾಡಬಾರ್ದು. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು, ಅಥವಾ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಲು ಸಾಧ್ಯ. ಒಂದು ಬಿಂದು ಇದೆಯಾ, ಒಂದು ಪಾಯಿಂಟ್, ಇದು ಪಾಯಿಂಟ್ ಎ ಅನ್ನೋದೊಂದು ಪಾಯಿಂಟ್. ಇದ್ರ ಮುಖಾಂತರ ಎ ನ ಪಾಯಿಂಟ್ ಮುಖಾಂತರ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸರಿನಾ ತಪ್ಪಾ? ಸರಿನಾ? ಒಂದೇ ಅಷ್ಟೇ ಎಳೆಯಕ್ಕಾಗದ? ನೋಡಿ, ಹಿಡಿಬೋದಾ? ಈ ಕಡೆ ಬಂದು ಮಿಸ್ ಆಗ್ತದ. ಹಿಡಿಬೋದಾ? ಎಷ್ಟು ಹಿಡಿಬೋದು? ಅಸಂಖ್ಯಾತ ಅಲ್ವಾ? ಒಂದು ಪಾಯಿಂಟ್ ಮುಖಾಂತರ ಅನೇಕ ಸರಳ ರೇಖೆಯನ್ನು ಎಳೆಯಬಹುದಂತೆ. ಆದ್ರೆ ಇದರಿಂದ ಜ್ಞಾಪಿಸ್ಕೊಂಡ್ರಿ, 2 ಪಾಯಿಂಟ್ ಕೊಟ್ಟು ಅದ್ರ ಮುಖಾಂತರ ಎಷ್ಟು ಸರಳ ರೇಖೆ ಎಳೆಯಲಿಕ್ಕೆ ಸಾಧ್ಯ? ಒಂದೇ ಒಂದು ಎಳೆಯಲಿಕ್ಕೆ ಸಾಧ್ಯ. ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 2 ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಯನ್ನು, ಅಸಂಖ್ಯಾತ ಅಥವಾ ಅಪರಿಮಿತ ಸರಳ ರೇಖೆಗಳನ್ನು ಎಳೆಯಬಹುದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಅದನ್ನು ಸರಿ ಮಾಡಿ ಬರೆಯೋದಾದ್ರೆ ನೀವೇನು ಬರೆಯಬೇಕು? ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನು ಎಳೆಯಬಹುದು. ನೆಕ್ಸ್ಟ್,
ಈಗಲೇ ಉತ್ತರ ಹೇಳ್ಬಿಟ್ಟಿದ್ದೀನಿ. ಎರಡನೇ ನೋಡಿ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಪ್ರತ್ಯೇಕ ಬೇರೆ ಬೇರೆ ಇರ್ತಕ್ಕಂಥದ್ರ ಮುಖಾಂತರ ಅಪರಿಮಿತ ಅಂದ್ರೆ ಅಸಂಖ್ಯಾತ ರೇಖೆ ಎಳೆಯಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಅದೇನದು ತಪ್ಪು. ನೆಕ್ಸ್ಟ್ ಮೂರನೇದು, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಈಗ ಹೇಳಿರ್ತದೆ ಏನದು ಸ್ಟೇಟ್ಮೆಂಟ್ ಅದು ಸರಿ. ಓಕೆ. ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮನಾಗಿರುತ್ತವೆ. ಯಾವುದೇ ಎರಡು ವೃತ್ತ ಸಮ ಇದಾವೆ ಅಂದ್ರೆ ಅವುಗಳ ತ್ರಿಜ್ಯ ಏನಾಗಿರುತ್ತೆ? ಸಮ ಇರುತ್ತೆ. ಗುಡ್. ಹಾಗೇನೆ ನಿಮಗೆ ಅಭ್ಯಾಸ 2.1ರಲ್ಲಿ ಅಭ್ಯಾಸ 2.1ರಲ್ಲಿ ಎರಡನೇ ಮೇನ್ನಲ್ಲಿ ಕೆಲವು ಡೆಫಿನೇಷನ್ ಇದೆ. ಸಮಾಂತರ ರೇಖೆಗಳು, ಲಂಬ ರೇಖೆಗಳು, ರೇಖಾಖಂಡ, ತ್ರಿಜ್ಯ, ಚೌಕ ಇವುಗಳ ಡೆಫಿನೇಷನ್ ಅನ್ನ ನೀವು ಬರ್ಕೊಂಬರ್ಬೇಕು. ಗೊತ್ತಾಯ್ತಲ್ಲ? ಅಭ್ಯಾಸ 2.1ರಲ್ಲಿರ್ತಕ್ಕಂಥ ಎಲ್ಲ ಕೆಲವು ಸುಲಭ ಇರ್ತಕ್ಕಂಥ ಲೆಕ್ಕಗಳನ್ನು ಬಿಟ್ಟಿದ್ದೀನಿ. ಅವೆಲ್ಲವನ್ನು ಕೂಡ ನೀವು ಮಾಡ್ಕೊಂಡು ಗೊತ್ತಾಯ್ತಲ್ಲ? ಅವಶ್ಯಕವಾಗಿ ಹೊರಗೆ ಹೋಗಬೇಡಿ. ಓಕೆ, ಧನ್ಯವಾದ.